ಪುಣ್ಯಕ್ಕೆ ಎಣಿಕೆ ಇಲ್ಲ. ಯಾಕಂದರೆ ಶ್ರೀಲೋಕ ಪಾವನರಾದ ಶ್ರೀಕೃಷ್ಣನ ನಿನಗೆ ಬೀಗನಾದ ಮೇಲೆ ಎಂಬ ನಮ್ಮಂಥ ಒಂದು ರಾಜರು ಯಾವ ಲೆಕ್ಕ? ಧೂಳಿಗೆ ಜಮಾಯಿನೇ ಮಾವ, ನೀನೇ ಧನ್ಯ, ನೀನೇ ಪರಾಕ್ರಮಿ. ವಾಹ್ 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 ವಾಹ್. ನೀನು ಮಾಡಿದ ಕೃತ್ಯಕ್ಕೆ ಎನ್ನ ಮನಸ್ಸಿಗೆ ಆ ಕೋಪವು ಬಂತು. ಆದರೆ ಪತ್ರ ಬರೆಯುವುದಕ್ಕೆ ಕಾಗದ ಸಿಕ್ಕಿರಲಿಲ್ಲ ಎಂದು ನಾನೇ ಬಂದಿರುವೆನು. ಈ ವೃತ್ತಿ ದೇವತೆ ಭಾಗವತ್ತೆಲ್ಲಂದು ಸಿಟ್ಟಾಗಿರೋಣ. ಆದ ಕಾರಣ ನಿನ್ನ ಪ್ರಾಣವೆಂಬ ಕುರಿಯನ್ನ ಮಾರಿ ದೇವತೆಗೆ ಭಾಗ ಕೊಟ್ಟು ಸಂತೋಷ ಪಡಿಸಿದರೆ ಮಾವ. ತಿಳಿಯಿತು ನೋಡಿ ನಿನ್ನ ಮಾವ. ನೀನಾಡುವ ಮಾತಿನ ಅಭಿಪ್ರಾಯವು ಎಲ್ಲವೂ ತಿಳಿಯಿತು. ಏನೇ ಮೂರ್ಖ, ಇಂಥ ಕುಳ್ಳ ಬುದ್ಧಿ ಕುಳಿತ ಮಾತುಗಳನ್ನು ಮಾತನಾಡಿದ ನರ ಹೇಳಿ ಜಕ್ಕೋಚದ ನಿನ್ನಂತ ಮೂರ್ಖಂಗೆ ಎಲ್ಲ ಮಗಳನ್ನು ಕೊಡುವುದುಂಟೇನೆ ಪ್ರಶ್ನ. ಅದು ಯಾತಕ್ಕೆ ಕೊಡುವುದಿಲ್ಲವೇ ಹೊರಮ ಪಾಪಿಷ್ಟ? ನಡಿ ಹಿಂದಕ್ಕೆ, ನಿನ್ನನ್ನು ಪೂರ್ಣದವರೆಗೆ ತಪ್ಪಿಸುವೇನೆ ಪ್ರಶ್ನ. ಕೊಂಡದಾರಿಗೆ ದುರ್ಧ ಹೆಚ್ಚಿಗೆ ದುಃಖವನ್ನು ಉಚ್ಚರಿಸಬೇಡಿ. ಮಧ್ಯಾಹ್ನನಾದ ಕಮಲನೆ, ಬಂಡವಾದ ಕೌಲಿಕನೇ, ಎಂಕೋಚಿತ ದನಗಳನ್ನು ಕಾಯುವ ಕಳ್ಳ ಕೊಲ್ಲನ ಸುದ್ದಿಯನ್ನು ಮುಂದೆ ಹೇಳಿದರೆ ಜನಗೆ ಹೆದರಿಕೆ ಆಗುವುದಲ್ಲೇ ಮೂರ್ಖ. ಸಹಜವಾಗಿ ಹೇಳುವಲೇ ಬಂಡ. ನರಿ ಹಾರ್ಪಟಕ್ಕೆ ಸಿಂಹವ ಹಂಜುವಲೇ ನಿನ್ನ ಕೈಲಾಗದೆ ಆ ಕಳ್ಳ ಕೃಷ್ಣನ ಬಲದಿಂದ ಎನ್ನನ್ನ ಪುರವನ್ನು ಬಿಟ್ಟು ತಪ್ಪಿಸವೆಂದು ಭಯಂಕರವಾಗಿ ಹುಟ್ಟಿಯಲ್ಲ. ಏನು ಸಮರ್ಥನೋ ಏನು ಬಲವಂತನೋ ಮೂರ್ಖ, ಏನು ಮಾತನಾಡಿದರೆ ಭ್ರಷ್ಟ. ನಿನ್ನನ್ನ ಬೆನ್ನಿಗೆ ಹಾಕಿಕೊಂಡು ಬರುವ ಆ ಕಳ್ಳ ಕೃಷ್ಣನ ಸೀರೆ ಅಂಬರಕ್ಕೆ ತೂರಿ ಅವನ ಜೀವನ ದಂಡ ದಂಡಿಯಲ್ಲಿ ಸಂಭ್ರಮದಿಂದ ಕುಳಿಸಿ ಬಿಂಬಾದರಿ ಆದ ನಿನ್ನ ಮಗಳಿಗೆ ನಾನೇ ಪಟ್ಟಣದ ಕಂಡು ನೆನೆಸಿಕೊಂಬುವೆನು. ಇದಕ್ಕೆ ಅಡ್ಡ ಬರುವವನನ್ನು ಪಾವರ ಸೇರಿಸಲು ಬಂಡವಾದ ಕೌಲಿಕನೇ, ಅದಮನಾದ ಕಮಲನೇ, ಎಲ್ಲ ಮಗಳಾದ ರತಿದೇವಿಯನ್ನು ಕೊರೆಂದು ನುಡಿಯುವ ನಿನ್ನ ನಾಡಿಕೆಯನ್ನು ಕಿತ್ತಿ ಬಿಸಾಕುವೇನೆ ಪ್ರಶ್ನ. ನಿನ್ನಿಂದ ಏನಾಗುವುದಲೇ ಮಾವ? ಬಹುವೆಚ್ಚದಿಂದ ಮಾತನಾಡಿಯೇ ಧೂರ್ತ. ಕೊಡಗಿ ಪಾಲಕರಿ ಕೊಟ್ಟ ದೃಢವಚನವನ್ನು ನಿನ್ನಂತ ನರ ಹೇಳಿ ಹದರಿ ತಪ್ಪಬಹುದೇ ಮೂರ್ಖ. ಅದಮ್ಮ ಏನು ಮಾತನಾಡುವರೆ ಪ್ರಶ್ನ? ಗರ್ವದಿಂದ ಹೇಳುವುದರಿಂದ ನೀನು ನಿನ್ನ ಪಟ್ಟಣಕ್ಕೆ ತಡೆಯಲೇ ಮೂರ್ಖ. ಇದೇ ಭ್ರಷ್ಟ, ಪರಮ ಪಾಪಿಷ್ಟ. ನಿನ್ನೊಂದು ದಾರಿ ಅತಿಯ ಸುದ್ದಿಯನ್ನು ಎತ್ತಿದರೆ ಅದು ಬರದರೆ ಭ್ರಷ್ಟ. ಈಗ ನೋಡಿ ಈ ನನ್ನ ಕಕ್ಕನ್ನು ನಿನ್ನ ಪುತ್ರರನ್ನು ಕೊಯ್ದು ಪ್ರಾಣವನ್ನು ಹಿಮಾಲಯಕ್ಕೆ ಕಳಿಸುವನೇ ಭ್ರಷ್ಟ. ಇದೇ ಮೂರ್ಖ, ಪರಮ ಪಾಪಿಷ್ಟ. ಎಲ್ಲ ಈ ದೃಷ್ಟಿ ಮತೀತನಾದ ಕಮಲವೇ
ಭೂಮಿಗೆ ಬಡಿಯದಿದ್ದರೆ
ಹಾಗಿದ್ದರೆ ಹಿಂದಕ್ಕೆ ನಿಮ್ಮ ದುಶ್ಯಾಸನನು ನಿನ್ನ ಹೆಂಡತಿ ಸಭೆಯನ್ನು ಬಿಚ್ಚಿ ಮರ್ಯಾದೆ ಕಲಿಯುವಾಗ ನೋಡಲಾರದ ರಂಡ ಎಂತೆ ಯಾತಕ್ಕೆ ಸುಮ್ಮನಿದ್ದೆ ಆಗಿದ್ದೀಯಾ ಕೂಡ ಆ ಸಮಯದಲ್ಲೂ ನಿನ್ನ ಸೌರ್ಯ ಎತ್ತರಗಿದ್ದ ಭೀಮ ಕೂಲಿಗೆ ಮಾತ್ರ ನೋಡಿದ್ದೀನಿ ಭೀಮ ಏನು ಮಾತನಾಡುವಲೇ ಬಂಡ ಭೀಮ ಎಲ್ಲ ಕೈಯಲ್ಲಿ ಸಿಲುಕಿಸಿ ತಪ್ಪಿಸಿಕೊಂಡು ಹೋಗುತ್ತೆ ಎಂಬುದು ಮರೆ ಬ್ಯಾಟೆಗಾರನ ಬಳಿಯೊಳಗೆ ಸಿಕ್ಕಿದ ಲೇಡಿಯಂತೆ ಎನ್ನ ಕೈಯೊಳಗೆ ಸಿಕ್ಕಿದೆಯಾ ಸುಮ್ಮನೆ ವ್ಯರ್ಥವಾಗಿ ಒದರಿದರೆ ಫಲವೇನು ಎಲೆ ಫಲ ಪಶುವೆ ತಪ್ಪಾಯಿತೆಂದು ದಟ್ಟನೆ ಎನ್ನ ಪಾದಕ್ಕೆ ಬಿದ್ದರೆ ಪ್ರಾಣದಾನ ಕೊಡುವೆನು ಧೂರ್ತ ಎನ್ನ ಕೈಯಲ್ಲಿ ಸಾಯಲಾಡ ವ್ಯರ್ಥ ನೀನು ಎಂಥ ಬಲವಂತನ ಎಂಥ ಮನಧೀರ ವಿರಾಟ ನಗರದಲ್ಲಿ ಕೀಚಕನಿಗೆ ನಿನ್ನ ಹೆಂಡತಿಯನ್ನು ಕೊಟ್ಟ ಅನ್ನವನ್ನು ತಿಂದು ಬಂದಿರುವ ನೋಟನ ನೀನು ಅಥವಾ ನಾನು ಬಾಯಿ ಪಡೆದು 8 ಬಂಡೆ ಅನ್ನವನ್ನು ತಿಂದು 10 ಕೋಣಗಳನ್ನು ಕಾದುಕೊಂಡು ಬಂದಿರುವ ದೂತನ ನೀನ ಅಥವಾ ನಾನ ಭ್ರಷ್ಟವಾಗಿ ಹೇಳಲೇ ಬಂದ ಇನ್ನು ಮೇಲೆ ಪ್ರತಿ ಉತ್ತರ ಕೊಡದೆ ಬಾಯಿ ಮುಚ್ಚಲಿದ್ದರೆ ಉಳಿತಾಯ್ತು ಇಲ್ಲ ಬಾಯ್ತ ಈ ಕ್ಷಣಾರ್ಥದಳು ನಿನ್ನನ್ನು ಇಲ್ಲವೇ ಈ ಕ್ಷಣವೇ ನಿನ್ನನ್ನು ಹೊಡೆದ ಜೀವವನ್ನು ಕಳೆದ ಎಡಬಡಿಯನ್ನು ಬಂಧಿಸಿ ಆಕಾಶ ಮಂಡಲಕ್ಕೆ ಚಂಡಿನಂತೆ ಹೊಡೆಯುವುದು ನೋಡು ನಿನ್ನ ಕೈಯಲ್ಲಿ ಭ್ರಷ್ಟ ನಿನ್ನಂಥ ರಣೆ ಹೇಗೆ ಹಂಚುವರೆ ಹೇಗೆ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಲೇ ಮೂರ್ಖ ಮಾನವರೇ ಅನ್ನೋ ತರ್ಕ ಬಂಡವಾದ ಕಲಿತರೆ ಭಂಡ ಭೀಮ ಎನ್ನನ್ನು ಯಮಪುರಕ್ಕೆ ತಗೊಳ್ಳೆಂದು ಭವ್ಯ ಸಹಜವಾಗಿ ತಗುವನೇ ಕೂಡ ಹಿಂದಕ್ಕೆ ಎನ್ನಡನೆ ಯುದ್ಧ ಮಾಡಿ ಬಗಾಸುವ ಎಂಬ ನಿಮ್ಮಪ್ಪನಾದ ಜರಾಸಂಧನು ಎನ್ನ ಕೈ ಒಳಗೆ ಆತನಾದರು ನಿನ್ನಂಥವನ ಪಾಲನೆಯೇ ಭ್ರಷ್ಟ ಎನ್ನ ಕರದಲ್ಲಿರುವ 70 ಮಣ ತೂಕದ ಕಥೆಯಿಂದ ನಿನ್ನ ತಲೆಯನ್ನು ಕುಟ್ಟಿ ಇಟ್ಟು ಮಾಡಿ ತುಳಿದರೆ ಭ್ರಷ್ಟ ಇಂಥ ಮಹಾವೀರಾದಿ ವೀರನ ಮುಂದೆ ನಿನ್ನ ಪೌರುಷವು ತೋರು ಬಂದಿಯಾ ಏನು ಮಾತನ್ನಾಡುವಲೇ ಕಾತುಕಲೆ
ಬಿದ್ದಿರುವ ಹತ್ತನ್ನು ಸದ್ಯಕ್ಕೆ ಹತ್ತ ಕಡೆ ಬಿಸಾಕು. ಇವನ ಬೆಂಬಲವಾಗಿ ಬರುವ ಬಲಾಢ್ಯರು ದಾನ ಬರ್ತಾಗ ಜಾಗೃತಿಯಿಂದ ಬರೆಯಲು ಸೂತ ಸುಮಿರ ಭಕ್ಷಾತ. ಒಬ್ಬನಿಂದ ಉಬ್ಬರಿಸಿ ಒಬ್ಬನಿಂದ ವೀರ ಒಬ್ಬನ್ಯ ನೀಡುತ್ತ ಮರಮಲಿತ ಎನ್ನ ದೂರನಲ್ಲಿ ನಿಂತು ಮಾತನಾಡಿಯ ಬಂಡ ನನ್ನ ಬಿಡುದು ಚಟಲ್ ಎಂದು ಪಡೆದ ಖಡ್ಗದಿಂದ ನಿನ್ನ ಶಿರವನ್ನು ತೆಗೆಯುವನು ನೋಡು. ಆ ಧರ್ಮದಿಂದಲೇ ಈ ಪಾತ್ರವನ್ನು ಬಿದ್ದು ಸಾರ್ಥಕವೇನು? ಮೂರ್ಖ ನಿಸಾಚಾರ ಮಾಡುವನಿಯ ಪಾಂಡವ ಎಂದಳು ಯುದ್ಧವನ್ನು ಮಾಡಿ ಜಯಿಸುವುದು ಸ್ವಪ್ನದಲ್ಲಿ ಮನೆ ಬಂದು ಎನ್ನ ಕೈಯಲ್ಲಿ ಮರಣ ಬಂದ ಬೇಡ ತಿರುಗಿ ಮುಟ್ಟುವುದಕ್ಕೆ ಮುಳ್ಳು ಬೀಜವಲ್ಲದೆ ನನ್ನ ಕುರಿಯ ಸುಮ್ಮನೆ ಧರ್ಮಸಭೆ ಎಂಬಿಡುವೆ ನಿನ್ನ ಪಟ್ಟಣಕ್ಕೆ ಹೋಗಲೇ ನನ್ನ ಕುರಿಯ ಹಿಂದಕ್ಕೆ ಎಲ್ಲ ಕೂಡ ಯುದ್ಧವನ್ನು ಮಾಡಿ ಭೀಷ್ಮ ದ್ರೋಣ ಅವರು ಬಹು ಪರಾಕ್ರಮಗಳಾದರು. ಆದರೆ ಅವರಲ್ಲಿ ಏನಾಗಿರುವುದು ನಿನಗೆ ಗೊತ್ತಿಲ್ಲವೇ ಪಂಡನ? ಅದು ಏನಾಗಿರುವುದರೆ ಅವಮನೆ ಇನ್ನಂತ ಕುರುವನ ಪಾಳೇನು ಲೆಕ್ಕಿದ ಸಕ್ಕದಿಂದ ಎನ್ನನ್ನು ಲೆಕ್ಕಿಸಿದೆ ರೊಕ್ಕಿ ಎತ್ತರಿಯೇ ಕರ್ನಾಟಕ ಬಾಣಗಳಿಂದ ನಿನ್ನ ಎದೆಯನ್ನು ಪಡೆದ ತುಪ್ಪನೆ ಈ ಭೂಮಿಯ ಕಡೆಗೆ ಮಣ್ಣು ದುಃಖಿಸಿಬಿಡವನು ನೋಡಲ ಈ ಕಡಮಧ್ಯಾದ ಉಳವದೆ ಅರ್ಜುನ ಎಲೈ ಹಲವ ಇನ್ನ ಪರಾಕ್ರಮವನ್ನು ಈ ಮೂರು ಲೋಕದ ಆರಿದವರು ಯಾರು? ಬಾಪುರ ಪಾಂಡ್ಯವು ಯಾರು ಅರುವುದಿಲ್ಲ ಮುಟ್ಟ ಅರಿಯನ್ನು ಸಾರಥಿಯಾಗಿ ಮಾಡಿಕೊಂಡು ಕುರುಬನ ಬಲವೀರನನ್ನು ಕೊಂದು ತೀರ ನಡೆಸಿಕೊಂಡಿಯವನೇ ಅರಿಯ ಸಾರಥಿ ಆಗಿಲ್ಲದಿದ್ದರೆ ದಾನನ್ನು ಗೆಲ್ಲುತ್ತಿದ್ದೆ ಹೇಳು. ಎಲೈ ಮೂರ್ಖ, ಎಲೈ ಪಸವೆ, ನೀನೇ ಭುಜಬಲ ಪರಾಕ್ರಮಿ ಆಗಿದ್ದರೆ ವಾಹನ ಕೂಡ ತಲೆ ಯಾತಕ್ಕೆ ಕಡಿಸಿಕೊಂಡೆ. ಏನು ಮಾತನಾಡಿ ಭೀಕರವನ್ನು ಎನ್ನ ಮುಂದೆ ಉಚ್ಚರಿಸಬೇಡ. ಈ ಕ್ಷಣವೇ ಇದ್ದಕ್ಕೆ ನಿಲ್ಲಲೇ ಅರ್ಜುನ ಜಾತಕ ಮಾಡುವ ಕಥನ ಅದೇ ಪ್ರಕಾರ